ಧನುಸ್ಸು ರಾಶಿ, ಬೇರೆಯವರ ಸಮಸ್ಯೆಯಲ್ಲಿ ನೀವು ಭಾಗಿಯಾಗಿರೋದ್ರಿಂದ ನಿಮಗೆ ಹಿನ್ನಡೆಯಾಗುತ್ತೆ. ಬೇರೆಯವರ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಹೋಗಿ ನೀವು ಮಾಡಿಕೊಳ್ಬೇಕಾದಂತಹ ಕೆಲಸವನ್ನು ಕೈಬಿಟ್ಬಿಡ್ತೀರಿ. ಅದು ಹಿನ್ನಡೆಗೆ ಕಾರಣವಾಗುತ್ತೆ ಅಂತ ನಿಮ್ಮ ಮನೆಯ ಸಮಸ್ಯೆ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಯಾಕೆ ಅಂತಂದರೆ ನಿಮ್ಮದೇ ಹಲವಾರು ಸಮಸ್ಯೆಗಳಿದೆ, ಕೆಲವಾರು ಕಗ್ಗಂಟಾಗಿದೆ. ಅದನ್ನು ಬಿಡಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ನೀವು ಮಾಡೇ ಇಲ್ಲ, ಅದರ ಬಗ್ಗೆ ಗಮನವೂ ಇಲ್ಲ. ಹಾಗಾಗಿ ನಿಮ್ಮದೇ ಕೆಲವು ವೈಯಕ್ತಿಕ ಸಮಸ್ಯೆಗಳು, ತಾಪತ್ರಯಗಳು ಇವೆ ಅಂತ ಅರ್ಥ. ಹಲವಾರು ಅಸಂಬದ್ಧವಾದಂತಹ ನಿರ್ಧಾರಗಳಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಯಾವ ವಿಷಯವನ್ನು ನೀವು ಸರಿಯಾಗಿದೆ ತಪ್ಪಾಗಿದೆ ಅಂತ ಹೇಳಿ ವಿವೇಚನೆ ಇಲ್ಲದಲೇ ನಿರ್ಧಾರವನ್ನು ಮಾಡ್ತೀರೋ ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಸಾಂಸಾರಿಕವಾಗಿ ಶೀತಲ ಸಮರ ನಡೀತಾನೇ ಇರುತ್ತೆ. ಕೋಲ್ಡ್ ವಾರ್ ಪ್ರತಿನಿತ್ಯ ಆ ಕುಟುಂಬದಲ್ಲಿ ಜಗಳ ಇದ್ದೇ ಇರುತ್ತೆ ಅಂತಕ್ಕಂಥದ್ದು. ಪ್ರಯಾಣದಿಂದ ಖುಷಿಗೆ ಬದಲಾಗಿ ಬೇಸರವಾಗುತ್ತೆ. ಯಾವುದೋ ಸಂತೋಷಕ್ಕೋಸ್ಕರ ಪ್ರಯಾಣವನ್ನು ಹಮ್ಮಿಕೊಳ್ತೀರಿ, ಅಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಬೇಸರವೇ ಆಗ್ತಕ್ಕಂಥದ್ದಾಗುತ್ತೆ. ಕೆಲಸದ ಒತ್ತಡ ಇದ್ದಾಗ ಬೇಜವಾಬ್ದಾರಿತನವನ್ನು ತೋರಿಸ್ತೀರಿ. ಇದರ ಅರ್ಥ ಈ ಕೆಲಸವನ್ನು ಈ ಕ್ಷಣವೇ ಮಾಡಿ ಮುಗಿಸಬೇಕಾದಂತಹ ಒಂದು ಒತ್ತಡ ಇರುತ್ತೆ, ಅವಸರ ಇರುತ್ತೆ. ಅಂತಹ ಸಮಯದಲ್ಲಿ ನಿಮ್ಮದೇ ಲೋಕದಲ್ಲಿ ನೀವಿರ್ತೀರಿ. ಪ್ರಯೋಜನ ಏನಾಯಿತು? ಇದು ನಿಮ್ಮ ಹಿನ್ನಡೆಗೆ ದೊಡ್ಡದಾದಂತಹ ಕಾರಣವಾಗುತ್ತೆ. ಈಶ್ವರನ ಆರಾಧನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಮನೆಯಲ್ಲಿ ಕೆಲವು ಸಮಸ್ಯೆಗಳಿದೆ, ಅದನ್ನು ಆದಷ್ಟು ಬೇಗ ಬಗೆಹರಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ದೊಡ್ಡದಾದಂತಹ ಒಂದು ಅನಾಹುತಕ್ಕೆ ಅದು ಕಾರಣ ಆಗಬಹುದು ಅಂತಕ್ಕಂಥದ್ದು. ವ್ಯಾವಹಾರಿಕವಾದಂತಹ ಪ್ರಗತಿ ಇದೆ, ಅದರಿಂದ ಸಂತೋಷವಾಗುತ್ತೆ. ವ್ಯವಹಾರದಲ್ಲಿ ಏನೋ ಒಂದಷ್ಟು ಲಾಭವನ್ನು ನೋಡ್ತೀರಿ, ಅಥವಾ ಬೇರೆ ಬೇರೆ ಕೆಲಸಗಳು ನಿಮಗೆ ಸಿಕ್ಕಿ ಲಾಭ ಬರುವಂತಹ ಸೂಚನೆಗಳು ಸಿಕ್ಕತ್ತೆ. ಅದು ಸಂತೋಷವನ್ನು ಕೊಡ್ತಕ್ಕಂಥದ್ದು. ಜನರ ಸಲಹೆಗೆ ಆದ್ಯತೆಯನ್ನು ಕೊಡಿ. ಜನ ಏನಾದರೂ ಹೇಳಿದರೆ ಅದನ್ನು ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ಇರಲಿ. ನಿರ್ಧಾರ ನೀವೇ ಮಾಡಿ, ತೀರ್ಮಾನ ನಿಮ್ಮದೇ ಆಗಿರಲಿ. ಆದರೆ ಜನ ಯಾಕೆ ಹೇಳ್ತಾರೆ ಎನ್ನುವಷ್ಟು ವ್ಯವಧಾನ ನಿಮಗಿಲ್ಲ ಅಂತಾದರೆ ಏನು ಪ್ರಯೋಜನ? ಹಾಗಾದರೆ ನೀವೇ ಎಲ್ಲವನ್ನೂ ಕೂಡ ಅರ್ತಿದ್ದೀರಿ ಎನ್ನುವಂತಹ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ಕಷ್ಟವಾದೀತೇನೋ ಅನ್ನುವಂತಹ ಮಾತು. ಯಾರದ್ದೋ ಜೊತೆಯಲ್ಲಿ ಸೇರಿ ಕೆಟ್ಟ ಕೆಲಸಗಳಿಗೆ, ಕೃತ್ಯಗಳಿಗೆ ನೀವು ಭಾಗಿಗಳಾಗ್ತೀರಿ, ಪ್ರಚೋದನೆಯನ್ನು ನೀಡ್ತೀರಿ, ನೀವೇ ದೊಡ್ಡ ತಪ್ಪಿತಸ್ಥರಲ್ಲಾಗ್ತೀರಿ ಅಂತಕ್ಕಂಥದ್ದು. ಜೊತೆಗೆ ನಿಮ್ಮ ಸ್ಥಾನ ಮಾನ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟವನ್ನು ಮಾಡಬೇಕಾದಂತಹ ಸ್ಥಿತಿ ಇರುತ್ತೆ. ಇದನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ದೊಡ್ಡ ಹೋರಾಟ. ಸಂಪಾದನೆ ಮಾಡಿದ ನಂತರದಲ್ಲಿ ಉಳಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ಹೋರಾಟವಾಗುತ್ತೆ. ಮಕ್ಕಳಿಂದ ಅತಿಯಾದಂತಹ ಯೋಚನೆ ನಿಮಗೆ ಕಾಡುತ್ತೆ, ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ವ್ಯಾವಹಾರಿಕವಾದಂತಹ ಸಮಸ್ಯೆ ಉಲ್ಬಣವಾಗ್ತಕ್ಕಂಥದ್ದು, ದೊಡ್ಡದಾಗ್ತಕ್ಕಂಥದ್ದು, ಇನ್ನಷ್ಟು ಬಿಗಡಾಯಿಸ್ತಕ್ಕಂಥದ್ದಾಗತ್ತೆ. ಜನ ನಿಮ್ಮನ್ನು ಅವಮಾನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ನೀವು ಹೆಜ್ಜೆಯನ್ನು ಹೇಗೆ ಇಟ್ಟರೂ ಕೂಡ ತಪ್ಪಾಗತ್ತೆ. ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಈ ವಿಷಯವನ್ನು ಗಮನಿಸಬೇಕಾದಂಥದ್ದು. ಮಾನಸಿಕವಾಗಿ ತುಂಬ ದೊಡ್ಡದಾದಂತಹ ಸಂಕಷ್ಟವನ್ನು ಎದುರಿಸ್ತೀರಿ. ಹೊಟ್ಟೆ ಅಥವಾ ಎದೆಗೆ ಸಂಬಂಧಪಟ್ಟ ಹಾಗೆ ನೋವು ಕಾಣಿಸ್ಕೊಳ್ಬಹುದು. ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ. ಜೀವನ ಶೈಲಿಯನ್ನು ಮೊದಲು ಸರಿಪಡಿಸ್ಕೊಳ್ಳಿ. ಅದು ಆಹಾರ ಇರ್ಬೋದು, ವ್ಯವಹಾರ ಇರ್ಬೋದು, ಏನೇ ಇರ್ಬೋದು. ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಳ್ಳೋದ್ರಿಂದ ನಿಮಗೇ ಅದು ಕ್ಷೇಮವಾಗಿರುತ್ತೆ ಅಂತಕ್ಕಂಥದ್ದು. ಯಾರ ಜೊತೆ ಜಗಳವನ್ನು ಮಾಡಿಕೊಳ್ಬೇಡಿ. ಆರ್ಥಿಕವಾಗಿ, ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಈ ದಿನ ಚೆನ್ನಾಗಿಲ್ಲದೆ ಇರೋದ್ರಿಂದ ಯಾವ ರೀತಿಯ ಜಗಳಕ್ಕೂ ಅವಕಾಶಗಳು ಬೇಡ ಅಂತ ಅರ್ಥ. ಗೋ ಸೇವೆಯನ್ನು ವಿಶೇಷವಾಗಿ ಮಾಡಿ, ಗೋ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಎಲ್ಲ ಕೆಲಸಗಳಿಗೂ ಕೂಡ ಕುಟುಂಬದ ಸದಸ್ಯರ ಬೆಂಬಲ ನಿಮಗೆ ಪರಿಪೂರ್ಣವಾಗಿರತಕ್ಕಂಥದ್ದು. ಅಂತಹ ಕುಟುಂಬ ಸದಸ್ಯರನ್ನು ನೀವು ವಿಶೇಷವಾಗಿ ಗೌರವಿಸಬೇಕಾದಂಥದ್ದು. ಕೈ ಹಿಡಿದಂತಹ ಕೆಲಸಕ್ಕೆ ಹೊಸ ಮೆರಗು ಬರುವಂಥದ್ದಿದೆ. ಅಂತಹ ವಿಶೇಷವಾದಂತಹ ಒಂದು ಸ್ಥಾನ ಮಾನವನ್ನು ನೀವು ಇಟ್ಟುಕೊಳ್ಬೇಕಾಗತ್ತೆ, ಉಳಿಸ್ಕೊಳ್ಬೇಕಾಗತ್ತೆ ಎನ್ನುವಂಥದ್ದು ಮುಖ್ಯವಾಗುತ್ತೆ. ಸಮಾಧಾನದ ನಿಟ್ಟುಸಿರನ್ನು ಬಿಡ್ತೀರಿ ಎಲ್ಲ ವಿಷಯದಲ್ಲೂ ಅಷ್ಟೇ. ವ್ಯಾವಹಾರಿಕವಾಗಿ, ಕೌಟುಂಬಿಕವಾಗಿ ಏನೋ ಒಂದು ರೀತಿಯ ಸಮಾಧಾನ ಈ ದಿವಸ ನೋಡಲಿಕ್ಕೆ ಸಿಕ್ಕುವಂಥದ್ದಾಗುತ್ತೆ.
ವಾಹನ ಬದಲಾವಣೆಯ ಚಿಂತನೆಯನ್ನು ನಡೆಸ್ತೀರಿ. ವಾಹನವನ್ನು ಬದಲಾಯಿಸಬೇಕು ಅಂತಕ್ಕಂತಹ ಆಲೋಚನೆ ಮನಸ್ಸಿಗೆ ಬರ್ತಕ್ಕಂಥದ್ದಾಗುತ್ತೆ. ವೈಯಕ್ತಿಕವಾದಂತಹ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ನಾನು ಹೇಗೆ ಮೇಲ್ದರ್ಜೆಗೆ ಮೇಲ್ಮಟ್ಟಕ್ಕೆ ಹೋಗಬೇಕು ಅನ್ನುವಂತಹ ಮಾತು ನಿಮಗೆ ಮುಖ್ಯವಾಗುತ್ತೆ. ಆರ್ಥಿಕವಾದಂತಹ ಲಾಭದಿಂದ ಸಮಾಧಾನ ಆಗುತ್ತೆ. ಯಾವಾಗ ದುಡ್ಡನ್ನು ನೋಡ್ತೀರಿ, ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಅಲ್ಲಿ ಯಾವುದೂ ನಿಮಗೆ ಕಾಣಿಸೋದೇ ಇಲ್ಲ. ಆ ರೀತಿಯಲ್ಲಿ ವರ್ತಿಸ್ತೀರಿ. ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.